ದೇಕ ಮಷಿನ್, ಜೀರೋ ಮಷಿನ್, ಕ್ಯಾಲೆಂಡರ್ ಮಷಿನ್ ಇವೆಲ್ಲ ಬಟ್ಟೆಯ ಕೊನೆಯ ಹಂತದಲ್ಲಿ ಫಿನಿಶಿಂಗ್ ಕೊಡುವಂಥ ಯಂತ್ರಗಳು. ಈ ಯಂತ್ರಗಳು ಕೆಲಸ ಮಾಡೋದು ಎಷ್ಟು ಸರಿಯಾಗಿ ಕೆಲಸ ಮಾಡ್ತಾವೋ, ಎಷ್ಟು ಪರ್ಫೆಕ್ಟಾಗಿ ಕೆಲಸ ಮಾಡ್ತಾವೋ ಅಷ್ಟು ಆ ಹೊಳಪು ಅಂತೇನವ ಅದೆಲ್ಲವನ್ನು ಈ ಮಷೀನೇ ಕೊಡೋದು. ಇಲ್ಲಿಯವರೆಗೆ ಬಟ್ಟೆಯ ಬೇರೆ ಬೇರೆ ರೀತಿಯ ಬಣ್ಣ ಹಾಕುವ ವಿಧಿವಿಧಾನಗಳನ್ನು ನೋಡಿದಿರಿ. ಈಗ ಅದರ ಮುಂದಿನ ಕೆಲವು ಹಂತಗಳನ್ನು ನಿಮಗೆ ಹೇಳಬೇಕು. ಬನ್ನಿ ಮೇಲೆ ಹೋಗೋಣ. ನಾನು ಈ ಹಿಂದೆ ಹೇಳಿದಾಗೆ ಈ ಕಾರ್ಖಾನೆ ನಾವು ಬರುವಾಗ ಏನೋ ಡೈಯಿಂಗ್ ಪ್ರಾಸೆಸಿಂಗ್ ಯೂನಿಟು ಒಂದು ಸಣ್ಣದಿರಬೇಕು ಅಂತ ಬಂದರೆ ಇದು ನೋಡಿದಷ್ಟು ವಿಸ್ತಾರಗೊಳ್ತಾ ಇದೆ. ಇದು ಗ್ರೇ ಗೋಡೌನ್ ಅಂತ. ಇಲ್ಲಿ ನೋಡಿ ನೀವು ಸುತ್ತಮುತ್ತಲೂ ಕಾಣ್ತಾ ಇದ್ದೀರಿ, ಬರೀ ಬಿಳೆ ಬಟ್ಟೆಗಳ ರಾಶಿ 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 ರಾಶಿ. ಅಂದರೆ ಕಚ್ಚಾ ವಸ್ತುಗಳನ್ನು ಸಂಗ್ರಹಿಸಿ ಇಡುವಂಥ ಒಂದು ದಾಸ್ತಾನು ಮಳಿಗೆ ಇದು. ಈ ದಾಸ್ತಾನು ಮಳಿಗೆ ಕೇವಲ ಒಂದು ಮಳಿಗೆ ಅಷ್ಟೇ ಅಲ್ಲ. ಇಲ್ಲಿ ಈ ದಾಸ್ತಾನು ಮಾಡುವಂಥ ಜಾಗಗಳು ಈ ಫ್ಯಾಕ್ಟ್ರಿಗಳಲ್ಲಿ ತುಂಬ ಇದೆ. ಅಂದರೆ ಇಷ್ಟು ಬೃಹತ್ ಗಾತ್ರದಲ್ಲಿ, ಇಷ್ಟು ಬೃಹತ್ ಪ್ರಮಾಣದಲ್ಲಿ ಇಲ್ಲಿ ಬಟ್ಟೆಯ ಡೈಯಿಂಗ್ ನಡೀತಾ ಇದೆ ಅಂತಂದರೆ ಯಾವ ಮಟ್ಟದಲ್ಲಿ ಈ ಉದ್ಯಮ ಬೆಳೀತಾ ಇರ್ಬೋದು ಮತ್ತು ಈ ಉದ್ಯಮ ಇಲ್ಲಿ ನೆಲೆಗೊಂಡಿರ್ಬೋದು ಅನ್ನೋದನ್ನು ನೀವು ಕಾಣ್ಬೋದು. ಇದು ಲೈಕ್ರಾ ಅನ್ನುವಂಥ ಒಂದು ಬಟ್ಟೆ. ಈ ಪೋಲೋ ಇದೆಯಲ್ಲ, ನಾವು ಹೆಣ್ಣುಮಕ್ಕಳಿಗೆ ಪಲ್ಲು ಅಂತೀವಲ್ಲ, ಆ ಪಲ್ಲು ಇದು. ಇದನ್ನು ಬಣ್ಣ ಹಾಕಿದ ಮೇಲೆ ಮಷಿನ್ ಮೂಲಕ ಈ ರೀತಿ ಅದನ್ನು ಬಿಡಿಸಿ ಅದನ್ನು ಸರಿಯಾಗಿ ನೇರಗೊಳಿಸುವ ಕೆಲಸ ನಡೀತದೆ. ಮೊದಲು ಇದನ್ನು ತೊಳೆದು ಅದು ಒದ್ದೆ ಇರುವಾಗಲೇ ಅದನ್ನು ಬಿಡಿಸುವ ಕೆಲಸ ನಡೀತದೆ. ಆಮೇಲೆ ಇದನ್ನು ಒಣಗಿಸುವ ಕೆಲಸ. ಈಗ ನೀವು ಈ ಬಟ್ಟೆಯನ್ನು ಈಗ ನಾನು ಮುಟ್ಟಿದರೆ ಇದು ಬಹಳ ಬಿಸಿ ಇದೆ. ಯಾಕೆಂತಂದರೆ ಆ ಮಷಿನ್ನಲ್ಲಿ ಒಂದು ಇಷ್ಟು ಸೆಂಟಿಗ್ರೇಡ್ ಹೀಟಲ್ಲಿ ಅಂತ ಅದು ಒಣಗಿ ಹೊರಗೆ ಬರ್ತಾ ಇದೆ. ಪ್ರತಿ ಬಟ್ಟೆ ಆಗ ನೋಡಿದ ಪ್ರಾಸೆಸಿಂಗ್ ಮುಗಿದ ಮೇಲೆ ಒಣಗಿದ ಬಟ್ಟೆಯನ್ನು ಇಲ್ಲಿ ಅದಕ್ಕೆ ಒಂದಕ್ಕೊಂದು ಜಾಯಿಂಟ್ ಮಾಡಿ ಈ ಮಷಿನ್ನಲ್ಲಿ ಕೊಡಲಾಗ್ತದೆ. ಆವಾಗ ಅದು ಮತ್ತೆ ಒಂದು ಫೈನೆಸ್ಟ್ ಆಗಿ ಸ್ಮೂತಾಗಿ ಆ ಬಟ್ಟೆ ಒಂದು ಫಿನಿಶಿಂಗ್ ಅಂತೇವಲ್ಲ ಆ ಹಂತಕ್ಕೆ ಬರ್ತದೆ. ಇದಕ್ಕೆ ಈ ಮಷಿನ್ಗೆ ಟ್ಯೂಬ್ಲರ್ ಅಂತೇವೆ. ಯಾಕೆಂತಂದರೆ ಈ ಬಟ್ಟೆ ನೀವು ನೋಡಿ ಒಳ್ಳೆಯ ಒಂದು ಟ್ಯೂಬ್ನ ಹಾಗೆ ಕಾಣುತ್ತೆ, ಅಷ್ಟು ಫೈನೆಸ್ಟ್ ಆಗಿರುತ್ತೆ. ಅದಕ್ಕಾಗಿ ಈ ಮಷಿನ್ಗೆ ಟ್ಯೂಬ್ಲರ್ ಅಂತ ಕರೀತಾರೆ. ಟ್ಯೂಬ್ಲರ್ ಮಷಿನ್ನಿಂದ ಏನು ಬಟ್ಟೆ ಮತ್ತಿಷ್ಟು ಒಂದು ಬೆಣ್ಣೆ ಥರ, ಹೂವಿನ ಥರ ಆಗಿ ಅದರ ಫಿನಿಶಿಂಗ್ ಪಡ್ಕೊಂಡು ಇಲ್ಲಿ ಹೊರಗೆ ಬರ್ತದೆ. ಇಲ್ಲಿ ಮೀಟ್ರ್ ವೈಸು ಅದು ಆಟೋಮೆಟಿಕ್ಲಿ ಫೋಲ್ಡ್ ಆಗ್ತದೆ. ಇದು ಹೆಚ್ಚು ಕಮ್ಮಿ ಕಿಲೋ ಲೆಕ್ಕದಲ್ಲಿ ಈ ಬಟ್ಟೆಯ ಒಂದು ಡೆನ್ಸಿಟಿಯನ್ನು ನೋಡಲಾಗ್ತದೆ. ಇದರ ಒಂದೊಂದು ಟಾಕದಲ್ಲಿ ಎಷ್ಟೆಷ್ಟು ಮೀಟ್ರ್ ಬೇಕು ಅಂತ ನಮಗೊಂದು ಲೆಕ್ಕ ಇದೆ. ಆ ಒಂದೊಂದು ಟಾಕ ಆದ ತಕ್ಷಣ ಅದನ್ನು ಬದಿಗೆ ಸರಿಸಿ ಅದನ್ನು ಫೋಲ್ಡ್ ಮಾಡ್ತೇವೆ. ಈ ರೀತಿ ಪ್ರತಿ ಟಾಕವನ್ನು ಕಟ್ ಮಾಡಿ ಬಂಡಲ್ ಮಾಡಿ ಆಮೇಲೆ ಅದಕ್ಕೆ ಪ್ಲಾಸ್ಟಿಕ್ ಹಾಕಿ ಅದನ್ನು ಕೊನೆಗೆ ಡಿಸ್ಪ್ಯಾಚಿಗೆ ರೆಡಿ ಮಾಡ್ತೇವೆ. ಇಲ್ಲಿ ಈ ರೀತಿ ಅದನ್ನು ಪ್ಯಾಕ್ ಮಾಡಿ ಇದರ ವೆಯ್ಟ್ ಮಾಡಿ ಯಾವ ಪಾರ್ಟಿ ಏನು ಕತೆ ಅದು ಎಲ್ಲಿಗೆ ಹೋಗಬೇಕು ಅದೆಲ್ಲ ವಿವರಗಳನ್ನು ಒಂದು ಸ್ಟಿಕ್ಕರ್ ಮಾಡಿ ಈ ಹಿಂದಿನ ಎಪಿಸೋಡಲ್ಲೂ ನಾವು ಇದನ್ನು ತೋರಿಸಿದ್ದೇವೆ. ಆ ಸ್ಟಿಕ್ಕರನ್ನು ಅದಕ್ಕೆ ಹಾಕಿ ಅಸಂಬಂಧಪಟ್ಟವರಿಗೆ ಕಳಿಸುವ ಕೆಲಸವನ್ನು ಮಾಡ್ತೇವೆ. ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಲೇಡೀಸ್ ಐಟಮು. ಅದು ಲೆಗ್ಗಿನ್ಸ್ ಇರ್ಬೋದು, ದುಪ್ಪಟ್ಟ ಇರ್ಬೋದು, ಅಥವಾ ಅವರ ಒಂದು ಬೇರೆ ಬೇರೆ ಬಟ್ಟೆಗಳಿರ್ಬೋದು. ಅದೆಲ್ಲವೂ ಇಲ್ಲಿ ಈ ಮೆಟೀರಿಯಲಿಂದ ತಯಾರಾಗುತ್ತೆ. ಇದು ಎಕ್ಸ್ಪೆಷಲಿ ಲೇಡೀಸ್ ಮೆಟೀರಿಯಲ್. ಇದು ಇಲ್ಲಿಯವರೆಗೆ ನೀವು ಏನು ನೋಡಿದ್ದೀರಿ ಇದು ನಮ್ಮ ವೈಟ್ ಬಟ್ಟೆಯನ್ನು, ಕಚ್ಚಾ ಮಾಲನ್ನು ಒಂದು ಬಣ್ಣ ಕೊಟ್ಟು ಅದನ್ನು ಫಿನಿಷ್ ಮಾಡಿ ಅದನ್ನು ಮಾರ್ಕೆಟಿಗೆ ಕಳಿಸುವಂಥ ಒಂದು ವಿಧಾನ. ನಾನು ಇಲ್ಲಿ ನಿಂತು ಎದುರುಗಡೆ ಏನು ತೋರಿಸ್ತಾ ಇದ್ದೇನಲ್ಲ ಅದು ಗ್ರೇ ಗೋಡೌನು. ಅಲ್ಲಿ ಎಲ್ಲ ಕಚ್ಚಾ ಮಾಲುಗಳನ್ನು ನಾವು ಮತ್ತೆ ಸಂಗ್ರಹಿಸ್ತೇವೆ. ಆಗ ನೀವು ನೋಡಿದ್ರಲ್ಲ ಅದೇ ರೀತಿಯ ಒಂದು ಗೋಡೌನ್. ಅದು ಮೇಲೆ ಕೆಳಗೆ ಎಲ್ಲ ಗೋಡೌನ್ ಇರುತ್ತೆ, ಮಷಿನ್ ಇರುತ್ತೆ. ಒಂದು ಹಂತದ ಇದರ ಅರ್ಧ ಫ್ಯಾಕ್ಟ್ರಿ ಆಗುವಷ್ಟು ನಿಮಗೆ ತೋರಿಸಿದ್ದೇನೆ. ಇನ್ನೂ ಅರ್ಧ ನಾವು ಮತ್ತೆ ನೋಡ್ತಾ ಹೋದರೆ ಅದೇ ಇದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಸ್ಥಳಗಳಿದೆ. ಇದು ಭಾಳ ದೊಡ್ಡ ಫ್ಯಾಕ್ಟ್ರಿ. ಇದು ಬಹುತೇಕವಾಗಿ ಮಾರ್ಕೆಟ್ ಅಂತಂದಾಗ ಸೋಲಾ ದರ್ವಾಜ್ ಅಂತ ಇಲ್ಲಿಂದ ಭಾಳ ದೂರದಲ್ಲಿರುವಂಥ ಒಂದು ಸ್ಥಳ ಇದೆ, ರಿಂಗ್ ರೋಡಿನ ಪಕ್ಕದಲ್ಲಿ.
ಅಲ್ಲಿಂದ ನಮಗೆ ಕಚ್ಚಾ ಮಾಲ್ ಬರುತ್ತೆ. ಅಥವಾ ನಮ್ಮಲ್ಲೇ ನೀವು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇವೆ, ನಾವು ಕೂಡ ಬಟ್ಟೆಯನ್ನು ನೇಯ್ಗೆ ಮಾಡುವಂಥ, ಬಟ್ಟೆ ರೆಡಿ ಮಾಡುವಂಥ ಒಂದು ದೊಡ್ಡ ಯೂನಿಟ್ ನಮ್ಮಲ್ಲೂ ಇದೆ. ಹೊರಗಡೆಯಿಂದ ತರಿಸ್ಕೊಳ್ತೇವೆ, ಒಳಗಡೆಯಿಂದಲೇ ರೆಡಿಯಾದ ಬಟ್ಟೆಗೂ ನಾವು ಬಣ್ಣವನ್ನು ಹಾಕುವ ಕೆಲಸ ಮಾಡ್ತೇವೆ. ಇದೊಂದು ದೊಡ್ಡ ಬಿಸ್ನೆಸ್ಸು. ಅದರ ಜೊತೆಗೆ ಇದಕ್ಕೆ ಬೇರೆ ಬೇರೆ ರೀತಿಯ ಹಲವಾರು ಮುಖಗಳು ಇದೆ. ಆಮೇಲೆ ನಿಮಗೆ ಈಗಾಗಲೇ ನಾನು ಹೇಳಿದ ಹಾಗೆ ಮಾಲನ್ನು ಅವರಾಗಿ ಕಳಿಸ್ತಾರೆ, ನಾವಾಗಿ ತರಿಸ್ಕೊಳ್ತೇವೆ. ಲಾರಿಯಲ್ಲಿ ಬರುತ್ತೆ, ಬಂದಾಗ ಅದನ್ನು ಹೇಗೆ ನಾವು ವಿಭಾಗೀಕರಿಸ್ತೇವೆ, ಚುಟ್ಟ ಮಾಡ್ತೇವೆ, ಸಿಕ್ಕ ಹಾಕ್ತೇವೆ, ಲಾಟ್ ಮಾಡ್ತೇವೆ, ಆಮೇಲೆ ಜಾಬ್ ಕಾರ್ಡ್ ಮಾಡ್ತೇವೆ. ಅದರ ನಂತರ ಅದು ಯಾವ್ಯಾವ ಮಷಿನ್ಗೆ ಹೋಗುತ್ತೆ, ಹೇಗಾಗುತ್ತೆ. ಈಗ ನಾನು ನಿಂತ ಹಿಂದುಗಡೆ ನನ್ನ ಈ ಒಂದು ಬಂಡಲ್ಗಳನ್ನು ಕಾಣ್ತಾ ಇದ್ದೀರಿ, ಅದು ಲೇಡೀಸ್ ಮೆಟೀರಿಯಲ್ಲು. ಆ ರೀತಿಯ ಫಿನಿಷಿಂಗ್ ಪ್ರಾಡಕ್ಟ್ ಆಗಿ ಹೇಗೆ ಬರ್ತದೆ ಅನ್ನೋದನ್ನು ನಿಮಗೆ ಸಾಮಾನ್ಯ ಒಂದು ಜ್ಞಾನ ಬರುವ ಹಾಗೆ ನಾನು ತೋರಿಸಿದ್ದೇನೆ, ಹೇಳಿದ್ದೇನೆ ಅಂತ ಅಂದ್ಕೊಳ್ತೇನೆ. ಆಮೇಲೆ ನಾವು ಅದನ್ನು ನಿಮಗೆ ಈಗಾಗಲೇ ಹೇಳಿದೆ, ಜೆಟ್ಟಲ್ಲಿ, ಜೆರೋ ಮಷೀನಲ್ಲಿ, ಕ್ಯಾಲೆಂಡರ್ ಮಷೀನಲ್ಲಿ, ಸೆಂಟ್ರ್ ಮಷೀನಲ್ಲಿ ಅವೆಲ್ಲವೂ ಪ್ರಾಸೆಸ್ ಆಗಿ ಹೇಗೆ ಕೊನೆಗೆ ಫೋಲ್ಡಿಂಗ್ ಬರ್ತದೆ. ಆಮೇಲೆ ಅದನ್ನು ಹೇಗೆ ನಾವು ತೊಳೆತೇವೆ, ಅದನ್ನು ವಾಶ್ ಮಾಡ್ತೇವೆ. ವಾಶ್ ಮಾಡಿದ ಮೇಲೆ ಅದು ಹೇಗೆ ಅದರದ ಹೀಟಿನಲ್ಲಿ ನಾವು ಮಷಿನ್ನಲ್ಲಿ ಅದನ್ನು ಒಣಗಿಸ್ತೇವೆ. ಒಣಗಿಸಿದ ಮೇಲೆ ಅದರ ಒಂದು ಶೈನಿಂಗ್ ಬರಬೇಕು ಅಂತೇಳಿ ಅದನ್ನು ಮತ್ತೆ ಕ್ಯಾಲೆಂಡರ್ನಂಥ ಮಷೀನಲ್ಲಿ ಹೇಗೆ ಹಾಕ್ತೇವೆ. ಈ ಥರದ ಎಲ್ಲವನ್ನು ಒಂದು ಹಂತದ ಪ್ರಾಸೆಸ್ಸನ್ನು ನಿಮಗೆ ತೋರಿಸಿದ್ದೇವೆ. ಒಂದು ಬಟ್ಟೆಯ ಒಂದು ಗುಣಮಟ್ಟ ಇರ್ಬೋದು, ಅದರ ಬಣ್ಣದ ಗುಣಮಟ್ಟ ಇರ್ಬೋದು, ಅಥವಾ ಬಣ್ಣ ಹೋಗದೇ ಇದ್ದ ಹಾಗೆ ಅದನ್ನು ಪರ್ಮನೆಂಟಾಗಿ ಕಲರ್ ಉಳಿಯುವ ಹಾಗೆ ನಾವು ಮಾಡುವಂಥ ಕೆಲಸ ಇರ್ಬೋದು. ಇವೆಲ್ಲವೂ ಒಂದು ರೀತಿಯಲ್ಲಿ ಬಹಳ ಸೂಕ್ಷ್ಮವಾದ ಕೆಲಸ. ಆಮೇಲೆ ಈ ಬಟ್ಟೆಯನ್ನು ಬಣ್ಣ ಹಾಕುವಂಥ ಕೆಲಸಕ್ಕೆ ನೀವು ಕೇಳ್ಬೋದು, ಎಷ್ಟು ಫರ್ ಮೀಟ್ರ್ ರೇಟ್ ಏನು ಮಾಡ್ತೀರಿ? ಅದು 10 ರೂಪಾಯಿಂದಲೂ ಆರಂಭ ಆಗುತ್ತೆ, 30 ರೂಪಾಯೂ ಇದೆ, 60 ರೂಪಾಯೂ ಇದೆ, 50 ರೂಪಾಯೂ ಇದೆ, 20 ರೂಪಾಯೂ ಇದೆ. ಅಂದರೆ ಬಟ್ಟೆಯ ಕ್ವಾಲಿಟಿ ಮೇಲೆ ಅವರು ಯಾವ್ಯಾವ ಬಣ್ಣವನ್ನು ಕೇಳ್ತಾರೆ. ಈಗ ಡಾರ್ಕ್ ಕಲರ್ ಆದರೆ ಹೆಚ್ಚು ರೇಟ್ ಹೇಳ್ತೇವೆ, ಯಾಕೆಂದರೆ ಬಟ್ಟೆ ಹೆಚ್ಚು ಕಲರನ್ನು ಎಳ್ಕೊಳ್ತದೆ. ಅದೇ ನಿಮಗೆ ಲೈಟ್ ಕಲರ್ ಆದರೆ ನಾವು ಕಡಿಮೆ ರೇಟಲ್ಲಿ ಮಾಡ್ತೇವೆ. ಹೀಗೆ ಅದರದ್ದೇ ಆದಂಥ ಒಂದು ಕಲರು, ಅದರದ್ದೇ ಆದಂಥ ಅವರವರು ಏನೇನು ಅಪೇಕ್ಷೆ ಮಾಡ್ತಾರೆ, ಅದರ ಮೇಲೆ ಬೇರೆ ಬೇರೆ ರೇಟ್ಗಳಿದೆ. ಎಲ್ಲ ಬಟ್ಟೆಗೂ ಒಂದೇ ರೇಟು ಅನ್ನುವಂಥದ್ದಿಲ್ಲ. ಮೈಕ್ರೋ ಅಥವಾ ಪಾಲಿಸ್ಟರ್ ಅಥವಾ ಕಾಟನ್ ಈ ಥರದ ಬಟ್ಟೆಗಳಿಗೆ ಕಲರಿಂಗಿಗೆ ನಾವು ಪ್ರತ್ಯೇಕವಾದ ಚಾರ್ಜನ್ನು ಹಾಕ್ತೇವೆ. ನಾವು ಇಲ್ಲಿ ಬಟ್ಟೆಯನ್ನು ತಗೊಳ್ಳುವಾಗ ಇಲ್ಲಿ JCM ರೀತಿಯಲ್ಲಿ ಅದನ್ನು ಟೆಸ್ಟ್ ಮಾಡಿ ತಗೊಳ್ತೇವೆ. ಆಮೇಲೆ ಇಲ್ಲಿ ಅವರು ಕಲರ್ ಇದು ಬೇಕು ಅಂತ ಹೇಳ್ತಾರೆ. ಬೇಕು ಅಂತ ಹೇಳುವವರು ಬಹುತೇಕವಾಗಿ ನಮಗೊಂದು ಸ್ಯಾಂಪಲನ್ನು ಕಳಿಸ್ತಿರ್ತಾರೆ. ಪಾರ್ಟಿ ಯಾವ ಕಲರ್ ಬೇಕು ಅಂತ ಹೇಳ್ತಾರೋ ಆ ಕಲರನ್ನು ನಾವು ಇಲ್ಲಿ ಅದನ್ನು ರೆಡಿ ಮಾಡ್ತೇವೆ. ಅಂದರೆ ಮೂಲ ಕಲರು ಇಲ್ಲಿ ಸಿದ್ಧಗೊಳ್ತದೆ. ಆಮೇಲೆ ಇದರ ಆಧಾರದಲ್ಲೇ ನಮಗೆ ಬೇಕಾದಷ್ಟು ಕಲರನ್ನು ನಾವು ಹಿಂದೆ ಹೇಳಿದ್ದೇವಲ್ಲ, ಕಲರ್ ಲ್ಯಾಬಲ್ಲಿ ರೆಡಿ ಆಗ್ತದೆ. ನೋಡಿ, ಇದು ಪಾಲಿಸ್ಟರ್ ಮಷಿನ್ ಅಂತ ಕರಿತೇವೆ. ಇದಕ್ಕೆ ಕಲರನ್ನು ಒಂದು ಹಂತದಲ್ಲಿ ರೆಡಿ ಆದಾಗ ಇದನ್ನು ಸಂಪೂರ್ಣವಾಗಿ ಇದರೊಳಗೆ ಹಾಕಿ ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದರ ಮುಚ್ಚಳ ತೆಗೆದರೆ ಯಾವ ಹೀಟಲ್ಲಿ ಆ ಕಲರ್ ರೆಡಿ ಆಗುತ್ತೆ ಅಂತ ನಿಮ್ಗೆ ಆಶ್ಚರ್ಯ ಆಗೋದು. ಈ ಗರಮ್ ಆಗುವಾಗ ಇದಕ್ಕೆ ಗ್ಲಿಸರಿನನ್ನು ಬಳಸ್ತೇವೆ. ಅದರ ಗ್ಲಿಸರಿನ್ ಅಂತ ಹೇಳ್ತೇವಲ್ಲ, ಗ್ಲಿಸರಿನನ್ನು ಬಳಸಿ ಕಲರ್ ಕೆಮಿಕಲ್ಲು ಮತ್ತು ಕಲರ್ ಕಾಂಪೊನೆಂಟ್ ಎಲ್ಲ ಬಳಸಿ ಇದನ್ನು ಒಂದು ನಿರ್ದಿಷ್ಟ ಹೀಟಿನಲ್ಲಿ ಹೀಟ್ ಮಾಡಿ ಆಮೇಲೆ ಅದನ್ನು ಕಲರಿಂಗ್ ಮಾಡಲಾಗುತ್ತೆ. ಇದಕ್ಕೆ ನಾವು ಪೀಪ್ ಪೆಡ್ಡಿಂಗ್ ಅಂತ ಕರಿತೇವೆ. ಈ ವಿಭಾಗದಲ್ಲಿ ಏನಾಗುತ್ತೆ ಇದೆ ಅಂತಂದರೆ ಕಲರನ್ನು ಪ್ರಮಾಣಬದ್ಧವಾಗಿ ಸೇರಿಸುವಂಥ ಕೆಲಸ ನಡೀತದೆ. ಇವರೆಲ್ಲರೂ ಕೆಮಿಕಲ್ ಇಂಜಿನಿಯರ್ಸು. ಇವರು ಈ ಕಲರನ್ನು ಇದೇ ರೀತಿಯಲ್ಲಿ ಬರಬೇಕು ಅಂತ ನಿರ್ದಿಷ್ಟವಾಗಿ ಅದನ್ನು ಸೇರಿಸಿ ಒಂದು ಸುಂದರವಾದಂಥ ಸ್ವರೂಪವನ್ನು ಕೊಡ್ತಾರೆ. ನೋಡಿ, ಇಲ್ಲಿ ಈ ಬುಕ್ಕನ್ನು ನೋಡ್ತಾ ಇದ್ದೀರಲ್ಲ, ಇದು ನಾವು ಯಾವ್ಯಾವ ಕಲರನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡಿದಾಗ ಯಾವ ಕಲರ್ ಬರುತ್ತೆ ಅನ್ನೋದನ್ನು ಸ್ಯಾಂಪಲ್ ಆಗಿ ನಾವು ಬಟ್ಟೆಯನ್ನು ರೆಡಿ ಮಾಡಿ ಇಲ್ಲಿಟ್ಟಿರ್ತೇವೆ. ನೋಡಿ, ಈ ರೀತಿಯಲ್ಲಿ ಇದನ್ನು ಕಲರನ್ನು ಮಾಡಿದ್ದನ್ನು ಇಲ್ಲಿ ಜೋಡಿಸ್ತೇವೆ, ಅದಕ್ಕೆ ನಂಬರ್ ಕೊಡ್ತೇವೆ. ಮತ್ತು ಒರಿಜಿನಲಿ ಪಾರ್ಟಿ ಯಾವ ಕಲರನ್ನು ಬೇಕು ಅಂತ ಹೇಳಿ ಅವರೊಂದು ಸ್ಯಾಂಪಲ್ ಕಳಿಸಿರ್ತಾರಲ್ಲ, ಅದಕ್ಕೆ ಅದನ್ನು ಮ್ಯಾಚ್ ಮಾಡಿ ನಾವು ಸಿದ್ಧಗೊಳಿಸ್ತೇವೆ. ಈ ರೀತಿಯನ್ನು ಮಾಡಿ ನಾವು ನಂತರದ ವಿಭಾಗಕ್ಕೆ ಒಂದು ಪ್ರೋಗ್ರಾಮ್ ರೀತಿಯಲ್ಲಿ ಅದನ್ನು ಮಾಡಿಕೊಡ್ತೇವೆ. ಇದೆಲ್ಲವೂ ಅದೇ ವಿಭಾಗದ ಒಂದು ಕೆಲಸ ಇಲ್ಲಿ ನಡೆಯುವಂಥದ್ದು. ನೋಡಿ, ಈ ರೀತಿಯಲ್ಲಿ ನಾವು ಅದನ್ನು ಕಂಪೇರ್ ಮಾಡ್ತೇವೆ. ಕಂಪೇರ್ ಮಾಡಿ ಅದಕ್ಕೆ ಮ್ಯಾಚ್ ಮಾಡಿ ಅದನ್ನು ಫೈನಲ್ ಮಾಡ್ತೇವೆ.
ಅಲ್ಲಿ ಬಲಪಕ್ಕದಲ್ಲಿರೋದು ಪಾರ್ಟಿ ಕಳಿಸಿರೋದು, ಇದು ನಾವು ರೆಡಿ ಮಾಡಿರೋದು. ಇದು ನಮ್ಮ ಒಂದು ಸಣ್ಣ ಲ್ಯಾಬ್. ಇದು ನಾನು ಈಗಾಗಲೇ ಹೇಳಿದಾಗೆ ಡಾರ್ಕ್ ಕಲರ್ಗೆ ಹೆಚ್ಚು ರೇಟನ್ನು ಮಾಡ್ತೇವೆ. ಬ್ಲೂ ಇರ್ಬೋದು, ಬ್ಲ್ಯಾಕ್ ಇರ್ಬೋದು, ನೇವಿ ಬ್ಲೂ ಇರ್ಬೋದು. ಬಟ್ಟೆಗೆ ಕಲರಿಂಗ್ ಮಾಡುವಾಗ ಅದಕ್ಕೆ ಮೀಟ್ರಿಗೆ ಎಷ್ಟು ಕಾಸ್ಟನ್ನು ಮಾಡಬೇಕು ಅನ್ನೋದನ್ನು ಕೂಡ ಇದೇ ಕಲರ್ ಲ್ಯಾಬಲ್ಲಿ ನಿರ್ಧಾರ ಆಗುತ್ತೆ. ಈ ಪುಸ್ತಕ ನೀವು ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಕಲರ್, ಬಟ್ಟೆಯ ವೇಟು ಮತ್ತು ಆ ಕಲರ್ಗೆ ತಾಗಬಹುದಾದ ರೇಟು ಇದೆಲ್ಲವನ್ನು ಇದೇ ಲ್ಯಾಬಲ್ಲಿ ನಾವು ನಿರ್ಧಾರ ಮಾಡಿ ಕಾಸ್ಟಿಂಗ್ ಆಲ್ಮೋಸ್ಟ್ ಇಲ್ಲೇ ಆಗುತ್ತೆ. ಅದರ ನಂತರದ ಕೊನೆಗೆ ಅದು ಅಧಿಕೃತವಾಗಿ ನಾವು ಪಾರ್ಟಿಗೆ ಹೇಳುವ ಕೆಲಸ ಇನ್ನೊಂದು ವಿಭಾಗದಲ್ಲಿ ನಡೀತದೆ ಅಫಿಷಿಯಲಿ. ಬಟ್ಟೆಯ ಭಾರ ಮತ್ತು ಆ ಭಾರಕ್ಕೆ ಸಂಬಂಧಪಟ್ಟು ಇಷ್ಟು ಮೀಟರ್ ಅಂತ ಇರುತ್ತೆ. ಆ ಮೀಟರನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಇದಕ್ಕೆ ಇಷ್ಟು ರೇಟು ಅನ್ನುವಂಥದ್ದನ್ನು ನಾವು ಮಾಡ್ತೇವೆ. ಇಲ್ಲಿ ನಮ್ಮ ಈ ಲ್ಯಾಬಲ್ಲಿ ಏನು ಅದರ ಕಲರಿಂಗು, ಅದರ ವೇಟು, ಅದಕ್ಕೆ ರೇಟು ಇವೆಲ್ಲ ಏನು ನಾವು ಮಾಡ್ತೇವೆ, ಇದನ್ನು ನೀವು ಎಲ್ಲಿಯೇ ತೆಗೆದುಕೊಂಡು ಹೋಗಿ ಅದನ್ನು ಮತ್ತೆ ನೀವು ರೀಕನ್ಸಿಡರ್ ಮಾಡಿದ್ರು ಕೂಡ ನಮ್ಮ ರೇಟು ಅಷ್ಟು ಪಕ್ಕ ಇರುತ್ತೆ, ಅದರಲ್ಲಿ ಅಕ್ಯುರೇಟ್ಸಿ ಇರುತ್ತೆ, ಯಾವುದೇ ರೀತಿಯ ಸಂದೇಹ ಬೇಡ. ಇಲ್ಲಿ ಇದೆಲ್ಲ ಆದಮೇಲೆ ಇದಕ್ಕೆ ಮಾಸ್ಟ್ರಿಗೆ ಕೊಡ್ತೇವೆ. ಮಾಸ್ಟ್ರ್ ಕೊಟ್ಟ ಮೇಲೆ ಅವರು ಫೈನಲ್ ರೇಟನ್ನು ಮಾಡಿ ಅದಕ್ಕೆ ಜಾಬ್ ಕಾರ್ಡ್ ಮಾಡಿ ಅದನ್ನು ಆಮೇಲೆ ಎಕ್ಸೆಪ್ಟ್ ಮಾಡಿ ಕೆಲಸಕ್ಕೆ ಆರಂಭಿಸ್ತಾರೆ ಪಾರ್ಟಿಯ ಅನುಮತಿಯನ್ನು ತೆಗೆದುಕೊಂಡು. ಇದು ನಮ್ಮ ಮೇಂಟೆನೆನ್ಸ್ ಸ್ಟೋರ್. ಇದು ಸ್ವಲ್ಪ ದೊಡ್ಡ ಸ್ಟೋರ್ ಇದು, ಯಾಕೆಂದರೆ ನಮ್ಮ ಫ್ಯಾಕ್ಟ್ರಿಯು ಜಾಸ್ತಿ ಇರೋದ್ರಿಂದ ಇಲ್ಲಿ ಮೇಂಟೆನೆನ್ಸ್ ಸ್ಟೋರು ಭಾಳ ದೊಡ್ಡದಾಗಿದೆ. ನಮ್ಮಲ್ಲಿ ಏನೇನು ಮಷಿನ್ ಇದೆ ಅದಕ್ಕೆ ಸಂಬಂಧಪಟ್ಟಂಥದ್ದು ಏನೇ ಹಾಳಾದರೂ ಅದಕ್ಕೆ ರೀಪ್ಲೇಸ್ ಮಾಡುವಂಥ ಸಾಮಗ್ರಿಗಳು ಇಲ್ಲಿದೆ. ಬನ್ನಿ, ಇದನ್ನು ಕೆಲವು ಸ್ಯಾಂಪಲನ್ನು ನಿಮಗೆ ತೋರಿಸ್ತೇನೆ. ಇದು ರೈಲ್ ಮೇಲೆ ಹಾಕುವಂಥ ಕಾಟನ್ನ ಬಟ್ಟೆ, ಪ್ಲಾಸ್ಟಿಕ್ಕಿನ ಚೀಲಗಳ ರಾಶಿ. ಇದು ರೋಲ್ ಮಾಡ್ತೇವಲ್ಲ, ರೋಲಿನ ಮೇಲ್ಗಡೆ ನೀವು ನೋಡಿದ್ರಲ್ಲ ಅಲ್ಲಿ, ಅದು. ಇದು ಸ್ಟೇಷನರಿ ಸಾಮಾನು. ಇದು ನಾವು ಬಂಡಲ್ ಮಾಡಿ ಆಮೇಲೆ ಒಂದು ಮಾರ್ಕ್ ಮಾಡ್ತೇವಲ್ಲ ಸಿಕ್ಕ ಥರ, ಅದು. ಇದು ಮಾಸ್ಟರ್ ಕೆಲಸ ಮಾಡುವಂಥ ಇದು ಸ್ಟಿಕ್ಕರು. ಇದೆಲ್ಲ ನಟ್ಟು ಬೋಲ್ಟು, ಯಾವ್ಯಾವ ಸೈಜ್ ಬೇಕೋ ಅದೆಲ್ಲವೂ ಇದೆ. ಚೈನ್ ವೀಲ್, ಬ್ಯಾಂಡ್, ಬೆಲ್ಟ್, ಪೈಪ್ಲೈನು, ಹೈಡ್ರಾಲಿಕ್ ಪೈಪ್ಲೈನ್. ಇಲ್ಲಿ ಕೆಳಗಡೆ ಇರುವಂಥದ್ದೆಲ್ಲ ಕಲರ್ ಕೆಮಿಕಲ್ಸ್. ಇದು ಮಷಿನ್ನಲ್ಲಿ ನಾವು ಬೇರಿಂಗ್ ಗೀರಿಂಗ್ ಎಲ್ಲ ಇರುತ್ತಲ್ಲ ಅದೆಲ್ಲ ಇಲ್ಲಿದೆ. ಪಕ್ಕದಲ್ಲಿ ಇನ್ನೊಂದಿಷ್ಟು ಬೇರಿಂಗ್ಸ್ಗಳೆಲ್ಲ ಇದೆ, ತೋರಿಸ್ತೇನೆ ಬನ್ನಿ. ಇದೆಲ್ಲ ಬೇರಿಂಗಿಗೆ ಸಂಬಂಧಪಟ್ಟಂಥ ವಸ್ತುಗಳು. ನಮ್ಮಲ್ಲಿ ಇರುವ ಎಲ್ಲ ಮಷಿನ್ಗಳದ್ದು ಯಾವುದೇ ಪಾರ್ಟ್ಸ್ ಹೋದರೂ ನಮ್ಮ ಹತ್ರ ತಕ್ಷಣಕ್ಕೆ ರೆಡಿ ಇರ್ತದೆ. ಇದು ಬಹಳ ದೊಡ್ಡ ದೊಡ್ಡ ವಾಲ್ಸ್ ಇದೆಯಲ್ಲ, ಅದು ಇಲ್ಲಿದೆ. ಇಲ್ಲಿ ನಮ್ಮಲ್ಲಿ ಇಂಜಿನಿಯರ್ ಅಷ್ಟೇ ಅಲ್ಲ, ನಿಮಗೆ ಕಟ್ಟಿಂಗ್ ಮಾಡೋರು, ಲೇತ್ ಮಾಡೋರು, ಜಾಯಿಂಟ್ ಮಾಡೋರು ಎಲ್ಲವೂ, ಅಂದರೆ ಒಂದು ಕಾರ್ಖಾನೆಯಲ್ಲಿ ಯಾವ್ಯಾವುದೆಲ್ಲ ಕೆಲಸಗಳು ಬೇಕೋ ಅದೆಲ್ಲವೂ ನಮ್ಮ ಹತ್ರ ರೆಡಿ ಇದೆ. ನೋಡಿ, ಇದು ಸ್ಟೀಮ್ ವಾಲು, ಬೇರೆ ಬೇರೆ ವಾಲ್ಸ್ಗಳು. ಇದು ವಿ ಬೆಲ್ಟು, ಬೆಲ್ಟ್. ಇದು ಬೆಲ್ಟ್ ಅಂತಂದರೆ ಇಲ್ಲಿ ಕಾಣ್ತಾ ಇರುವಂಥದ್ದು ಎಲ್ಲವೂ ಒಂದೇ ಕ್ವಾಲಿಟಿ ಅಲ್ಲ, ಬೇರೆ ಬೇರೆ ಕ್ವಾಲಿಟಿಯ ಬೆಲ್ಟ್ಗಳಿವೆ. ಮಷೀನು ಯಾವುದೇ ಹೊತ್ತಿನಲ್ಲೂ, ಏಕೆಂದರೆ ಇದು ಹಗಲು ರಾತ್ರಿ ನಮ್ಮ ಮಷೀನ್ ನಡೀತಾ ಇರ್ತದೆ. ಆವಾಗ ಇದು ವಾಲ್. ಇದು ಮಷೀನಿನ ಸ್ಟೇನರ್. ಇಷ್ಟೇ ಸರ್, ಇದು ನಮ್ಮ ಸ್ಟೋರ್ನಲ್ಲಿ ಹೇಳ್ತಾ ಹೋದ್ರು ಬಹಳಷ್ಟು ವಿಷಯಗಳಿದೆ, ಬಹಳಷ್ಟು ವಸ್ತುಗಳು ಇದೆ. ಇದು ಪ್ಯಾಕಿಂಗ್ ಶೀಟ್. ಇದು ಸ್ಟೀಮನ್ನು
ಅಥವಾ ಸ್ಟೀಮ್ಲೆಸ್ಸು ಅಥವಾ ಯಾವುದೇ ವಿಭಾಗಕ್ಕೂ ಬಳಸಬಹುದಾದಂಥ ಪ್ಯಾಕಿಂಗ್ ಸಾಮಗ್ರಿಗಳು. ಇದು ಪೈಪ್, ಇದು ಮಷಿನ್ನಲ್ಲಿ ಏರ್ ಪೈಪ್ ಅಂತ ಕರಿತೇವೆ. ಇದೆಲ್ಲ ಪ್ಲಾಸ್ಟಿಕ್ ಸಾಮಾನು ಮತ್ತು ಇದು ಪ್ಯಾಕಿಂಗ್ ಮೆಟೀರಿಯಲ್ಸು. ಇದೆಲ್ಲವೂ ಮೋಟ್ರುಗಳು. ಇದು ನಾನ್ ರಿಟರ್ನ್ ವಾಲ್ ಅಂತೇವೆ, DCB ಹೇಳ್ತೇವೆ. ಹೈಡ್ರಾಲಿಕ್ ಪೈಪ್ ಇದು. ನಾನ್ ರಿಟರ್ನ್ ವಾಲ್. ಇದೆಲ್ಲ ಪ್ಯಾಕಿಂಗಿನ ಸಾಮಗ್ರಿಗಳು. ಇದು ಟೆಂಪರೇಚರ್ ಕಂಟ್ರೋಲ್. ಇದು ಜೆಟ್ಟಿನ ಮೇಲೆ ಹಾಕುವ ಜೆಟ್ ಮಷೀನಲ್ಲಿರುವಂಥ ಪ್ರೋಗ್ರಾಮರ್. ಭಾಳ ಸಾಮಾನಿದೆ ಇಲ್ಲಿ. ಇದು ಜೆಟ್ಟಿನ ಬಾಡಿಗೆ ನಾವು ಪ್ಯಾಕ್ ಮಾಡ್ತೇವೆ, ಅದು ಇದು. ಈ ಸ್ಟೋರಿಗೆ, ಮೇಂಟೆನೆನ್ಸ್ ಸ್ಟೋರಿಗೆ ಯಾವ ಸಾಮಾನು ಹೊರಗಡೆಯಿಂದ ಬರುತ್ತೆ ಮತ್ತು ಎಷ್ಟು ಸಾಮಾನು ಇಲ್ಲಿ ನಾವು ಹ್ಯಾಂಡ್ ರೈಟಿಂಗಲ್ಲಿ ಒಂದು ಪುಸ್ತಕವನ್ನು ಮೇಂಟೈನ್ ಮಾಡ್ತೇವೆ. ಕಂಪ್ಯೂಟರೈಸ್ಡ್ ಆಗಿಯೂ ಅದನ್ನು ದಾಖಲೀಕರಣ ಮಾಡ್ತೇವೆ. ₹5 ಸಾಮಾನಿಂದ ಹಿಡಿದು 5,000, 5 ಲಕ್ಷದ ಸಾಮಾನುವರೆಗೂ ಇಲ್ಲಿದೆ. ಪ್ರತಿಯೊಂದು ಇಲ್ಲಿ ಪ್ರತಿಯೊಂದು ವಿಷಯವನ್ನು ನಾವು ಇಲ್ಲಿ ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಆದ್ದರಿಂದ ಎಲ್ಲ ವಿಭಾಗದಲ್ಲೂ ಅದಕ್ಕೆ ಸರಿಯಾದ ದಾಖಲೀಕರಣ ಮತ್ತು ಅದರ ಮೇಂಟೈನ್ ಮಾಡೋದು ಮತ್ತು ಅದರ ಆಯಾಯ ಕಾಲದಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಇದೆಯೋ ಇಲ್ಲವೋ ಅನ್ನುವ ಪರಿಶೀಲನೆ ಎಲ್ಲವೂ ಪ್ರತ್ಯೇಕ ವಿಭಾಗದಲ್ಲಿ ನಡೀತಾ ಇರ್ತದೆ. ಇದೆಲ್ಲ ನೀವು ನೋಡ್ತಾ ಇರುವಂಥದ್ದು ಇನ್ವರ್ಟರ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ವಸ್ತುಗಳು. ಪಕ್ಕದಲ್ಲಿರೋದು ಲೈಟಿಂಗ್ಸು. ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ನಮ್ಮ ಆಫೀಸ್ ಇದು. ಇದನ್ನು ನಾವು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಂತ ಕರಿತೇವೆ. ಇಲ್ಲಿ ಯಾವ್ಯಾವ ವಸ್ತುಗಳು ಬರ್ತವೆ, ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಹೋಗ್ತವೆ ಎಲ್ಲವನ್ನು ಈ 3 ಜನ ಇದನ್ನು ದಾಖಲೀಕರಣ ಮಾಡ್ತಾರೆ ಮತ್ತು ಇದನ್ನು ಜವಾಬ್ದಾರಿಯನ್ನು ಅವರೇ ವಹಿಸ್ಕೊಳ್ತಾರೆ. ಇಲ್ಲಿ ಯಾವ್ಯಾವ ಬಟ್ಟೆ ಯಾವ್ಯಾವ ಸ್ಥಿತಿಯಲ್ಲಿ ರೆಡಿಯಾಗಿ ಮತ್ತೆ ಅದರ ಡಿಸ್ಪ್ಯಾಚ್ ಆಗುತ್ತೆ ಅನ್ನೋದು ಇವರ ಹತ್ರ ಸಂಪೂರ್ಣವಾದ ವಿವರಗಳಿರ್ತವೆ. ನಮ್ಮ ಇಲ್ಲಿ ಪ್ರತಿಯೊಂದು ವಿಭಾಗದಲ್ಲೂ ವಿಶೇಷತೆ ಏನು ಅಂತಂದರೆ ಯಾವುದೇ ರೀತಿಯ ಒಂದು ತೊಂದರೆಗಳಾಗಲಿ, ಯಾವುದೇ ರೀತಿಯ ಮೋಸ ವಂಚನೆ ಅಥವಾ ದಾಖಲೀಕರಣದ ತೊಂದರೆ ತಾಪತ್ರಯ ಯಾವುದೂ ಇರುವುದಿಲ್ಲ. ಎಲ್ಲವೂ ಪರ್ಫೆಕ್ಟಾಗಿ ನಡೆಯುತ್ತೆ. ಎಲ್ಲ ಬಿಲ್ಲಿಂಗ್ಗಳು ಅಲ್ಟಿಮೇಟ್ ಆಗಿ ಇಲ್ಲೇ ರೆಡಿಯಾಗಿ ಹೋಗ್ತದೆ. ಇದು ನಮ್ಮ ಅಕೌಂಟ್ ಸೆಕ್ಷನ್. ಇದು ನಮ್ಮ ಈ ಕಾರ್ಖಾನೆಯ ಮಾಲೀಕರ ಆಫೀಸ್. ಇದು ನಮ್ಮ ಇಡೀ ಫ್ಯಾಕ್ಟ್ರಿಯ ಒಂದು ಜಗತ್ತು. ನಿಮಗೆ ಒಂದು ಸಣ್ಣ ಮಟ್ಟದಲ್ಲಿ ಇದನ್ನು ಪರಿಚಯಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಓಕೆ, ನಮಸ್ಕಾರ.